ಓಕೆ. 11 ವರ್ಷ ನಾನ್ ಸಂಸಾರ ಮಾಡಿದೀನಿ. ಹ್ಮ್. ನನಗೆ ಮೋಸ ಮಾಡ್ಬಿಟ್ಟ ಸರ್ ಇವನು. ಮತ್ತೆ ನಿಮ್ ಹೆಂಡತಿ ಇನ್ನೊಂದು ವಿಷಯನ ಹೇಳ್ತಾರೆ. ನಾನು ರೆಡಿಯಾಗಿ ಹೊರಗಡೆ ಹೋದ ತಕ್ಷಣ ಹೋಗ್ತೀನಿ ಅಂತ ಅಂದ ತಕ್ಷಣ ಮೇಲಿಂದ ಕೆಳಗ್ ನೋಡ್ತಾನೆ, ಕೆಟ್ಟದಾಗಿ ನೋಡ್ತಾನೆ ಅನ್ನೋ ರೀತಿಯಲ್ಲಿ. ಸರ್ ಇವಾಗ 2 ವರ್ಷ ಒಂದು ವರ್ಷ 3-4 ತಿಂಗಳಿಂದಾನೆ ಅವಳನ್ನ ಹಿಂಗಿ ನೋಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಇವಳು ಪಕ್ಕದಲ್ಲೇ ಮಲ್ಕೊಂತ ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಇವಳು ನೋಡೋ ರೀತಿನೇ ಬೇರೆ. ಇವಳು ನನ್ನೇ ಬೇರೆ ರೀತಿ ನೋಡ್ತಾ ಇದ್ಲು. ಅಂದ್ರೆ ನನ್ನೇ ಬೇರೆ ರೀತಿ ನೋಡ್ತಾ ಇದ್ಲು, ಕೆಳಗಡೆಯಿಂದ ಮೇಲೆವರೆಗೂ ನನ್ನೂ ನೋಡೋಳು. ನಾನು ಅವಳು ನೋಡ್ತಾ ಇದ್ದೆ, ಏನಮ್ಮ ಈ ತರ ರೆಡಿ ಆಯ್ತಾ ಇದೀಯಾ? 3 ಜನ ತಾಯಿ ಮಕ್ಕಳು ಹಿಂಗ್ ರೆಡಿ ಆಗಿ ಹೋದ್ರೆ ಆಚೆ ಕಡೆ ಜನ ಏನೇ ಅನ್ಕೊಂತಾರೆ ಅಂದೆ. ಮತ್ತೆ ನನ್ಗೆ ಅಷ್ಟೊಂದ್ ಡೌಟ್ ನನ್ ಮೇಲೆ, ಅಷ್ಟೊಂದ್ ಡೌಟ್ ಅನ್ನೋಳು. ಹಾ ಆಮೇಲೆ ನನ್ ಮೈಯೆಲ್ಲ ಏನೇ ಗುಳ್ಳೆ ಅಂದ್ರಕ್ಕ ಅದು ಒಂದ್ ಮಾತು ಹೇಳಿದಾಳೆ, ಹೇಳ್ಬಿಡ್ತೀನಿ ನೋಡಿ. ನನ್ಗೇನ್ ಏಡ್ಸ್ ಆಯ್ತಾ ಚೆಕ್ ಮಾಡ್ಕೊ ಹೋಗು ಅಂದ್ಲು. ಆಮೇಲೆ ಇದೊಂದು ಹೇಳಿದ್ರು. ಅವಳೇ ಹೇಳಿದ್ದು, ಏನೇ ಮೈಯಲ್ಲಿ ನನ್ ಗುಳ್ಳೆ ಒಂಥರ ಮಚ್ಚ ಬರ್ತಾ ನನ್ಗೇನ್ ಏಡ್ಸಿದ್ಯಾ ಚೆಕ್ ಮಾಡ್ಕೊ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಅನ್ನೋಳು. ಆಮೇಲೆ ಇದು ಬ್ಲಡ್, ಅವನಿಗೆ ಬ್ಲಡ್ ಕೊಟ್ಟಿದ್ದಾಳೆ. ಯಾರಿಗೆ? ಸಂತೋಗೆ ಬ್ಲಡ್ ಕೊಟ್ಟಿದ್ದಾಳೆ. ಅದು ಇದ್ರಲ್ಲಿ ವಾಯ್ಸ್ ರೆಕಾರ್ಡ್ ಅಲ್ಲಿ ಇದೆ. ಸರ್ ಅಲ್ಲಿ ಬ್ಲಡ್ ಕೊಟ್ಟಿದೀನಿ, ಹೋಗಿ ತಗೊಳ್ಳಿ ಅಲ್ಲಿ ಸಾರ್. ಅದು ಇದೆ, ನಾನು ಎಲ್ಲ ಕಳ್ಸ್ಕೊಡ್ತೀನಿ ನೋಡಿ. ಮಾಹಿತಿ ಮಾಡಿ ಸರ್. ಇವಾಗೂ ಬರ್ಲಿ, ನಾನೇನ್ ಕಾಲ ಮಿಂಚಿಲ್ಲ. ಮಕ್ಕಳಿಗೋಸ್ಕರ ನಾನು ನೋಡ್ಕೊಂತೀನಿ. ಅಲ್ಲ ಮಂಜು, ಅದೇ ಪ್ರಶ್ನೆ ಕೇಳ್ತಿದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀವು ಇನ್ನೂ ಹೆಂಡತಿ ಬೇಕು ಅಂತಿದ್ರಲ್ಲ, ಯಾಕೆ ಅಂತ. ಅಂದ್ರೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟು ದಿನ ಹೋರಾಟ ಇತ್ತು, ಓಕೆ. ಸೊ ಇರ್ಲಿ, ಈಗ ಮಕ್ಕಳು 3 ಜನ ಅವರೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಿಮ್ ಹೆಂಡತಿ ನಿಮ್ ಜೊತೆ ಬರಲ್ಲ ಅನ್ನೋದು ನಿಮ್ಗೂ ಮನವರಿಕೆ ಕೂಡ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಬರೋರಾಗಿದ್ರೆ ಇಷ್ಟು ದಿವಸ ಹೋಗ್ತಿರ್ಲಿಲ್ಲ, ಇಷ್ಟು ರಂಪಾಟನೂ ಕೂಡ ಮಾಡ್ತಿರ್ಲಿಲ್ಲ. ಆದ್ರೂ ಕೂಡ ನೀವು ಇನ್ನೂ ಹೆಂಡತಿ ಬೇಕು ಅಂತಿದ್ರಲ್ಲ ಅಂತ. ಇಟ್ಕೊಂಡವ್ನ ಯಾವತ್ತು ಸಾಕಲ್ಲ ಸರ್, ಕಟ್ಕೊಂಡಿರೋನೇ ಸಾಕು. ನನ್ ಇವಾಗ್ಲೂ ಹೇಳ್ತಾ ಇದೀನಲ್ಲ, ಅವಳಿಗೆ ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ 5-6 ತಿಂಗಳು ಹೋಗ್ಲಿ, ಅವನ ಜೊತೆಲಿ ಇದ್ಕೊಂಡು ಆಮೇಲೆ ಬರ್ಲಿ, ಏನ್ ತಲೆ ಕೆಡ್ಸ್ಕೊಳೋದಿಲ್ಲ. ಇವಾಗ 5-6 ತಿಂಗಳು ಹೋದ್ರು ವಾಪಸ್ ನಿಮ್ ಹತ್ರ ಬಂದ್ರು ನೀವು ಕರ್ಕೊಳ್ಳೋದಕ್ಕೆ ಸಿದ್ಧರಿದ್ದೀರಿ. ಇನ್ನು ಕಾಲ ಮಿಂಚಿಲ್ಲ, ಇನ್ನೂ 5-6 ತಿಂಗಳು ಅವನ ಜೊತೆಲೇ ಇರ್ಲಿ, ಅವನ್ ಬಗ್ಗೆ ಇವಳು ಗೊತ್ತಾಗ್ಲಿ. ಅಲ್ಲ ಮಂಜು, ಇಲ್ಲಿ ನಾನು ಈ ಪ್ರಶ್ನೆನ ಕೇಳಬಾರದು, ಆದ್ರೂ ಕೂಡ ಏನು ಕೇಳ್ಬೇಕು ಏನಂತ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ಇನ್ನೊಬ್ಬ ನಿಮ್ಮ ಹೆಂಡತಿ, ಸ್ವತಃ ನಿಮ್ಮ ಜೊತೆ ಇರ್ಬೇಕಾದಂತ ಹೆಂಡತಿ, ನಿಮ್ಮ ಜೊತೆ ಜೀವನವನ್ನ ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ಹೆಂಡತಿ, ನಿಮ್ ಜೊತೆ ಎಲ್ಲವನ್ನ ಕೂಡ ಹಂಚ್ಕೊಳ್ಬೇಕಾಗಿರ್ತಕ್ಕಂಥವಳು, ಸೊ ಬೇರೊಬ್ಬನ ಜೊತೆ ಆಗಿದ್ದೂ ಕೂಡ ನಿಮ್ಮ ಹತ್ರ ಬಂದಾಗ ನೀವು ಅದನ್ನ ಅವ್ರನ್ನ ಸ್ವೀಕಾರ ಮಾಡ್ತೀನಿ ಅಂತಿದ್ದೀರಲ್ಲ. ಯಾರು ನೋಡಿ, ನನ್ ಒಳ್ಳೆ ಗುಣ ಅದು. ಯಾಕಂದ್ರೆ ನನ್ ಮಕ್ಕಳವ್ರು. ಅವ್ನ್ ಯಾವತ್ತು ಅಂಕಲ್ ಅಂತಾರ ನನ್ ಮಕ್ಕಳು. ಇವಾಗ ನನ್ ಮಗಳು ನನ್ನ ಅಂಕಲ್ ಅಂತ ಇದ್ಲು ನನ್ ಮಗಳು. ಅಪ್ಪನೇ ಅಂಕಲ್ ಯಾವಾಗಿದ್ರೇನು. ಅವನ್ ಯಾರು ಅವನ ಹೆಂಡತಿ ಅಂತ ಕರೆಯಲ್ಲ, ನನ್ನ ಹೆಂಡತಿ ಅಂತಾನೆ ಕರೆಯೋದು. ಅವನಿಗೇನ್ ತಿರ್ಗಾ ಹೊಸ್ದಾಗ್ ಮದ್ವೆ ಆಗಿ ತಿರ್ಗಾ ಇನ್ನೊಂದ್ ಮಗು ಆಗಲ್ಲ ಅವಳಿಗೆ. ನಾನೆಲ್ಲ ಆಪರೇಷನ್ ಮಾಡಿ ಬಿಸಾಕಿದೀನಿ ಅವಳಿಗೆ, ಅರ್ಥ ಆಯ್ತಾ. ಒಳ್ಳೊಳ್ಳೆ ಹಾಸ್ಪಿಟಲ್ ಡೆಲಿವರಿ ಮಾಡ್ಸಿದೀನಿ ಅವಳಿಗೆ, ನನ್ಗೆಲ್ಲಾ ಗೊತ್ತು. ಅಪೋಲೋ ಫಸ್ಟ್ ಮಗ, ಆಮೇಲೆ 2ನೇ ಮಗಳು ಅಮ್ಮ ಹಾಸ್ಪಿಟ್ಲು, 3ನೇ ಮಗ ಇದ್ರಲ್ಲಿ ರೇಂಬೋ ಹಾಸ್ಪಿಟ್ಲು, ಬನ್ನೇರಘಟ್ಟ ರೋಡ್ ಬಿಳೆಕಳ್ಳಿ ರೇಂಬೋ ಹಾಸ್ಪಿಟಲ್ ಮಾಡಿದೀನಿ. ಕೊರೋನಾ ಟೈಮಲ್ಲಿ 6 ಲಕ್ಷ ಖರ್ಚು ಮಾಡಿದೀನಿ. ನನ್ನ ಹತ್ರ ಪ್ರತಿ ಒಂದು ಸ್ಲಿಪ್ ಎಲ್ಲ ಇಟ್ಕೊಂಡಿದೀನಿ. ಲೀಲಾ ದೀಕ್ಷಿತ್ ಇದೇ ತರನೇ ಹೊಡ್ಸಿ ನನ್ನ ಹಾಸ್ಪಿಟ್ಲ್ ಎಲ್ಲ ಹೆಸರು ಗಿಸ್ರು ಎಲ್ಲ ಏನ್ ಚೇಂಜ್ ಮಾಡ್ಸಿಲ್ಲ ನಾನು. ಲೀಲಾ ಪೇಷಂಟ್ ಇಂದಾನೆ ಎಲ್ಲ ತಗೊಂಡಿದೀನಿ, ಸ್ಲಿಪ್ ಎಲ್ಲ ಇದೆ ಅದು. ನಾನೇನ್ ಬಿಸಾಕಿಲ್ಲ ಸರ್, ಪ್ರತಿಯೊಂದು ಇದೆ ನನ್ನ ಹತ್ರ. ಅವಳು ನನ್ನ ಅನ್ಎಜುಕೇಟೆಡ್ ಅನ್ಕೊಂಡು ಇದ್ ಮಾಡ್ಬಿಟ್ಟು ಹೊಂಟೋದ್ಲು. ಇವಾಗ ಅವಳು ಓದಂಗಿಂದ ಫುಲ್ ತಿಳುವಳಿಕೆ ಆಗ್ಬಿಡೈತ್ ನನ್ಗೆ. ಅಂದ್ರೆ ಒಂದು ಪಾಠ ಕಲ್ಸಿ ಹೋಗ್ಬಿಟ್ರು ಅಂತ ಹೇಳ್ತಿರೋದು ನೀವು. ಫುಲ್ ಪಾಠ ಕಲ್ಸಿ ಹೋಗ್ಬಿಟ್ಟಿದ್ದಾಳೆ. ಪ್ರತಿ ಒಂದು ಇನ್ನೂ ಎವಿಡೆನ್ಸ್ ಇದೆ, ಹುಡುಕ್ತಾನೆ ಇದೀನಿ, ಸಿಗ್ತಾನೆ ಇದೆ, ಡೈಲಿ ಕೊಡ್ತೀನಿ ನಿಮ್ಗೆ. ಅವ್ರು ಏನೇನು ಎಲ್ಲ ಇದ್ ಮಾಡಿದಾರೋ ಎಲ್ಲ ಕಳಿಸ್ತೀನಿ. ಎಲ್ಲ ಪ್ರಚಾರ ಮಾಡಿ, ಏನ್ ಪರವಾಗಿಲ್ಲ. ಡೈವರ್ಸ್ ಆಗೋವರ್ಗು ಪ್ರಚಾರ ಮಾಡಿ, ಬಂದ್ರೆ ಬಂದ್ಬಿಡ್ಲಿ, ಇದೇ ಕೊನೆ. ಡೈವರ್ಸ್ ಆಗೋವರ್ಗು ಅಂದ್ರೆ ಇವ್ರ ಬಗ್ಗೆ ಏನೋ ಕೊಟ್ಟರು ನೀವು ಮಾಹಿತಿ ಹಂಚ್ಕೊಳ್ಳಿ ಅಂತಿದ್ದೀರಿ, ಜೊತೆಗೆ ಬಂದ್ರು ಕರಿತೀನಿ ಅಂತಿದ್ದೀರಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರಚಾರ ಮಾಡಿ ಅಂದ ತಕ್ಷಣ ಇಲ್ಲಿ ಅವ್ರದ್ದು ಏನೋ ಪರ್ಸನಲ್ ಏನೋ ಮಾತನಾಡಿರ್ತಾರೆ ಅನ್ನೋದನ್ನ ನೀವು ನಮ್ಗೆ ಕೊಟ್ಟರು ನಾವು ಪ್ರಚಾರನ ಅಷ್ಟು ಪರ್ಸನಲ್ ಇದ್ರೆ ನಾವು ಅದನ್ನ ಪ್ರಚಾರ ಮಾಡಕ್ ಆಗಲ್ಲ, ಅದು ಬೇರೆ ವಿಚಾರ. ನೀವು ಹೇಳೋ ಪ್ರಕಾರ ಅದನ್ನೆಲ್ಲ ಮಾಡಿ ಅಂದಾಗ ನೀವು ಅವ್ರಿಗೆ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ ಅಂತಂದ್ರೆ, ನೀವು ಅವ್ರನ್ನ ಏನೋ ಟಾರ್ಗೆಟ್ ಮಾಡಿ ಅವರು ಒಂದಿಷ್ಟು ಅವ್ರ ಮರ್ಯಾದೆ ತೆಗೆಯೋದಕ್ಕೆ ಮುಂದಾಗ್ತೀರಿ ಅನ್ನೋ ತರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ನಾನ್ ಆತರ ಏನು ಮಾಡ್ತಾ ಇಲ್ಲ ಸರ್, ಬಂದ್ಬಿಡ್ಲಿ, ಇವತ್ತೇ ಬಂದ್ಬಿಡ್ಲಿ, ಅದಕ್ಕೂ ರೆಡಿನೇ. ಇಲ್ಲ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ರೆ
ಹಾ ಸೊ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ, ಅವ್ರು ಮಾತನಾಡ್ತಾ ಇರುವಂತದ್ದನ್ನು ನೋಡ್ತಾ ಇದ್ರೆ, ಅವ್ರು ಈಗ ನಿಮ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಅವರು ಸದ್ಯದ ಮಟ್ಟಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲೇ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಇನ್ನೊಂದ್ 6 ತಿಂಗಳು ಇದ್ಬಿಟ್ಟು ಬರ್ಲಿ ಬಿಡಿ ಸರ್, ಡೈವರ್ಸ್ ಆಗೋವರ್ಗು ಡೈವರ್ಸ್ ಯಾವಾಗ ಲೆಟರ್ ಬರುತ್ತೋ ಹ್ಮ್ ಅಂದವರ್ಗು ಅವನ ಜೊತೆಲಿ ಇದ್ಬಿಟ್ಟು ಆಮೇಲೆ ಬರ್ಲಿ ಏನ್ ತಲೆ ಕೆಡ್ಸ್ಕೊಳಲ್ಲ. ಹ್ಮ್ 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 ಅವನಂತೂ ನೋಡ್ಕೊಳ್ಳಲ್ಲ ಸರ್, ಇರೋದ್ ಹೇಳ್ತೀನಲ್ಲ, ಅವನಂತೂ ಸಾಕಲ್ಲ. ಹ್ಮ್ ಅವನ್ಗ ಒಬ್ರಲ್ಲ ಇಬ್ರಲ್ಲ ಸುಮಾರು ಜನ ಆಗಿ ಬಿಟ್ಬಿಟ್ಟವ್ರೆ. ಹ್ಮ್ ಹ್ಮ್ ಇವಾಗ ಲಾಸ್ಟ್ ಅಲ್ಲಿ ಇವನ್ ಏನೋ ನಂಬಿಸ್ಬಿಟ್ಟಿದ್ದಾನೆ, ಇವನು ಹ್ಮ್ ಸಿಕ್ಕಾಪಟ್ಟೆ ನಂಬಿಸ್ಬಿಟ್ಟಿದ್ದಾನೆ ಅಷ್ಟೇ ನನ್ನ ಹೆಂಡತಿಗೆ. ಹ್ಮ್ ಇವನ ಹತ್ರ ಒಂದ್ ಬಿಡುಗಾಸು ಇಲ್ಲ ಅಲ್ಲಿ. ಹ್ಮ್ ಹ್ಮ್ ಹಾ ಅದೈತೆ ಇದೈತೆ. ನಮ್ಮ ಅಕ್ಕನವ್ರ ಹತ್ರ ತಟ್ಟುಗುಪ್ಪೆಲಿಲ್ಲ, ಅವ್ರ ಅಕ್ಕ ಅವ್ರಂತೆ ಸರ್, ಹ್ಮ್ ನಮ್ಮ ಅಕ್ಕನ ಹತ್ರ ಇಲ್ಲಿ ದುಡ್ಡು ಹಾಕ್ಸ್ಕೊಂತೀನಿ ಇದೆಲ್ಲ ಹೇಳಿದಾನೆ. ಪ್ರತಿಯೊಂದು ರೆಕಾರ್ಡ್ ಇದೆಲ್ಲ ಕಳ್ಸ್ಕೊಡ್ತೀನಿ ನೋಡಿ. ಹ್ಮ್ 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 ಕಂಡವ್ರಂತೀನಿ ಯಾವತ್ತೂ ಅವ್ನ್ ಸಾಕಾಗಲ್ಲ. ಓಕೆ. ಹಾ ಅವ್ರಿಗೆ ಅರ್ಥ ಮಗು ಆಯ್ತಾ ಅಂದ್ರೆ ಮೊದಲನೇ ಹೆಂಡತಿ ಅಂದ್ರೆ ಅವ್ರು ಮದುವೆ ಆಗಿರ್ತಕ್ಕಂಥದ್ದು ಎಂದು ಹೆಂಡತಿ ಮಗು ಇದೆ ಅಂತ ಹೇಳ್ತಾ ಸರ್? ನನಗೆ ಅದ್ರ ಕೇಳಿದಾಗಿದೆ. ಬಗ್ಗೆ ಗೊತ್ತಿಲ್ಲ. ಹಾ ಪಾಪ ಅವ್ರ ಹೆಂಡತಿ ಎಂತವ್ರು ತುಂಬಾ ಒಳ್ಳೆಯವ್ರು ಅನ್ಸ್ತಾರೆ, ಎಲ್ಲಾರು ಹೇಳ್ತಾರೆ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರು ಅಂತ. ಹಾ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರೆ ಸರ್, ಪಾಪ ಎಲ್ಲಾರು ಹೇಳ್ತಾ ಇದ್ರು ಬಸಂಪುರದ ಅವ್ರ ಹೆಂಡತಿ ತುಂಬಾ ಒಳ್ಳೆಯವ್ರು ಅಂತ. ಹ್ಮ್ ಏನೋ ಹಾರ್ಟ್ ಪೇಷಂಟ್ ಆಗಿ ಏನೋ ತೀರ್ಕೊಂಡ್ಬಿಟ್ರಂತೆ. ಹ್ಮ್ 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 ನನಗ ಅದು ಗೊತ್ತಿಲ್ಲ, ಯಾರೋ ಹೇಳಿದ್ದು. ಹ್ಮ್ ಹ್ಮ್ ಆಮೇಲೆ ಇವ್ರಿಗೊಂದ್ ಗಂಡ್ ಮಗು ಹೋಯ್ತಂತೆ ಸರ್, ನನಗೆ ಇವನ್ ಬಗ್ಗೆನೇ ಗೊತ್ತಿಲ್ಲ ಸರ್, ಕಂದಾನೆ. ಹ್ಮ್ ನಾನು ಇವನ್ ಹತ್ರ ಮಾತಾಡಿ ಒಂದ್ 3 ಟೈಮ್ ಏನೋ ಮಾತಾಡಿ ಇವನ್ ಹತ್ರ. ಹ್ಮ್ ಎಲ್ಲಾರು ಹೇಳಿದ್ರೆ ಅವನೆಲ್ಲ ಸರಿ ಇಲ್ಲ ಕಣ, ಅವನ ಹತ್ರ ಮಾತಾಡ ಅಂತ ನಮ್ ದೊಡ್ಡವ್ರು ನಮ್ ಫ್ರೆಂಡ್ ಸರ್ಕಲ್ ಹೇಳಿದ್ರು. ಹ್ಮ್ 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 ಅವನ ಹತ್ರ ಮಾತಾಡಕ್ಕೆ ಹೋಗಲ್ಲ ಸರ್. ನಮ್ಗೇನ್ ಅವನ ಹತ್ರ ಮಾತಾಡಿದ್ರೆ ನಾನು ಕೆಳಗಡೆ ಬಿದ್ದೋಯ್ತೀನಿ. ಹ್ಮ್ 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 ಅಂತವ್ರ ಹತ್ರ ಮಾತಾಡಿ ಹೋಗಿ ನನಗೇನ್ ಸರ್ ಕೆಲ್ಸ? ಅವ್ನ್ ಫ್ರಾಡು, ಇಸ್ಪಿಟ್ ಆಡೋನಂತೆ ಅವನು. ನನಗೆ ಬಾಡಿಗೆ ಕಾಸು ಕೊಟ್ಟಿಲ್ಲ. ಅದೆಲ್ಲಿಗೋ ಮೈಸೂರ್ ಕರ್ಕೊಂಡೋದ, ಅದೇ ಮಟನ್ ಬಿರಿಯಾನಿ ಕೊಡಿಸ್ತಾ. ಒಂದು 270 ರೂಪಾಯಿನ ಒಂದ್ RR ಅಂತ ಐತೆ, ಹ್ಮ್ KR ಅಂತ ಐತೆ ಮೈಸೂರಲ್ಲಿ, ಅಲ್ಲೊಂದ್ ಬಿರಿಯಾನಿ ಕೊಡ್ಸವನ್ ಅಷ್ಟೇ. ಅವನು 2,000 ಕಾಸು ಕೊಟ್ಟ, ಅದು ಡೀಸೆಲ್ ಕಾಸು. ಹ್ಮ್ ಹ್ಮ್ ಬೇರೆ 1 ರೂಪಾಯಿ ಅವ್ನು ದುಡ್ಡು ಕೊಟ್ಟಿದ್ದೆ ಇಲ್ಲ ನಾನು. ಓಕೆ. ನನ್ನ ಕಾರಲ್ಲೇ ಒನ್ ಟೈಮ್ ಅವನೇ ಎತ್ಕೊಂಡ, ನಾನ್ ಬರಲ್ಲಪ್ಪ ಅಂದೆ. ಒನ್ ಟೈಮ್ ಅವನೇ ಕಾರ್ ಎತ್ಕೊಂಡದ. ನನ್ಗೆ ಓಡ್ಸಕ್ ಬರಲ್ಲ ಮಂಜು ಅಂದ. ಯಾರನ್ನ ಇದ್ರೆ ಕರ್ಕೊಂಡು ಹೋಗು ಅಂದೆ ಅಷ್ಟೇ. ಅವನ ಹತ್ರ ಮಾತಾಡಿ ಬರೀ 3 ಟೈಮ್ ನಾನು ಹ್ಮ್ ಹ್ಮ್ ಅವನ ಹತ್ರ ಮಾತಾಡಕ್ಕೆ ಇದೆಲ್ಲ ನಿಮ್ ಹೋಗಲ್ಲ. ಹೆಂಡತಿ ಪರಿಚಯ ಆದ್ಮೇಲೆ ಹೋಗಿರೋದಾ ಅಥವಾ ಮುಂಚೆನಾ? ನಮ್ ಮೆಂತಿ ಪರಿಚಯ ಆಗೈತಿ ಇದು. ಹಾ 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 ಆಮೇಲೆ ಇವ್ನ್ಗೆ ಯಾರ್ ಕೊಟ್ರು ಗೊತ್ತಿಲ್ಲ ನಂಬರ್. ನಾನು ಕೇಳಿದೆ ಇವನ ಹತ್ರ, ಯಾರ್ ಕೊಟ್ರು ನಂಬರ್ ಅಂದೆ. ಹಾ ಇಲ್ಲ ನನ್ ತಮ್ಮನ ಅಂಗಡಿಯಲ್ಲಿ ನೀರ್ ತಗೊಂತೀಯಲ್ಲ, ಅವ್ರ ತಮ್ಮನ ಅಂಗಡಿಯಲ್ಲಿ ನಾವ್ ನೀರ್ ತಗೊಂತ ಅಂತಿದ್ದಾನೆ. ಹಾ ಪಾಪ ಅವ್ರು ತುಂಬಾ ಒಳ್ಳೆಯವ್ರು ಸರ್, ಯಾಕೆ ಸುಳ್ಳು ಹೇಳ್ಬೇಕು. ಹ್ಮ್ ಹ್ಮ್ ಅವ್ರ ತಮ್ಮ ತುಂಬಾ ಒಳ್ಳೆಯವ್ನು ಅಂದ್ಬಿಟ್ಟು. ಹ್ಮ್ ನಾನು ಅಷ್ಟೇ ಅಣ್ಣ ಅಂತ ಇದೆ. ಸರಿ ಆಯ್ತು ಮಂಜು, ಏನ್ ಬೇಕೋ ತಗೊಂಡೋಗೋರು ಅನ್ನೋರು. ಹ್ಮ್ ಅರ್ಥ ನೀರೆಲ್ಲ ತಗೊಂಡೋಗ್ತೇವೆ, ಬುಕ್ಸ್ ಪೆನ್ಸಿಲ್ ಅವು ಇವು ತಗೊಂಡೋಗ್ತೇವೆ. ನಾನು ಇಲ್ಲ ಅಂತಲ್ಲ, ಎಲ್ಲ ಕಾಸು ಕೊಟ್ಬಿಡಿದೀನಿ. ನಾನು ಯಾರಿಗೂ ಫ್ರೆಂಡಿಂಗ್ ಅಂತ ಏನು ಉಳಿಸಿಲ್ಲ 1 ರೂಪಾಯಿ. ಹ್ಮ್ ಹ್ಮ್ ಆದ್ರೆ ವ್ಯವಹಾರದಲ್ಲಿ ಇವನು ಸರಿಯಾಗಿದ್ದೀರಿ. ನಾವು ಅವ್ರಿಗೂ ನನ್ಗೂ ಅವ್ರ ತಮ್ಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಹಾ ಹಾ ಯಾಕಂದ್ರೆ ಅವ್ರು ಅಣ್ಣ ಅಂತ ಕರಿತೀನಿ, ಏನ್ ಮಂಜು ಅಂತಾರ ಅಷ್ಟೇ. ಹಾ ಏನ್ ಬೇಕು ತಗೊಂಡೋಗಪ್ಪ ಅಂತಾರ ಅಷ್ಟೇ. ಹ್ಮ್ 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 ಅವ್ರ ತಮ್ಮ ನಾನು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಆದ್ರೆ ಇವನ ಹತ್ರ ಒಂದ್ 3 ಸಲ ಮಾತಾಡಿದೀನಿ. ಹ್ಮ್ ಒಂದ್ಸಲಿ ಬೆಳಗಿನ ಜಾವ 5 ಗಂಟೆಲಿ ನಾನು ಕಾರ್ಗೆ ಟೈರ್ ಚೇಂಜ್ ಮಾಡ್ತಾ ಇದ್ದೆ. ಹ್ಮ್ 6106 ಅಂತ ನನ್ನ ಕಾರ್ ನಂಬರು, ಹ್ಮ್ KA51AJ 6106. ಹ್ಮ್ ಅಲ್ಲಿ ಯಾಕಂದ್ರೆ ಬೆಳಗ್ಗೆ ನಾನು ತಿರ್ಗಾ ನಾಳೆ ಸಾಯಂಕಾಲ ಡ್ಯೂಟಿಗೆ ಹೋಗ್ಬೇಕಲ್ಲ. ಹ್ಮ್ ಅವಾಗ ಇವನು ಟೀ ಪ್ಲಾಸ್ ಏನೋ ಹಿಂಗೆ ಚಂಬು ಹಿಡ್ಕೊಂಡ್ ಬರ್ತಾ ಇದ್ದ. ಹ್ಮ್ 5 ಗಂಟೆಗೆ ಅಂಗಡಿ ತೆಗಿತಾನೆ ಬಸಪುರ ಗೇಟ್ ಅಲ್ಲಿ. ಹ್ಮ್ ಅಲ್ಲಿ ಟೀ ಸಿಗರೇಟ್ ಮಾರ್ತಾನೆ ಇವನು ಹ್ಮ್ ಹ್ಮ್ ಸಂತು. ಹ್ಮ್ ಆ ಟೈಮಲ್ಲಿ ಅವ್ನ್ ಟೈರ್ ಚೇಂಜ್ ಮಾಡ್ತಾ. ಏನಪ್ಪ ಮಂಜು ಏನಾಯ್ತು ಅಂದ. ಅಣ್ಣ ಟೈರ್ ಚೇಂಜ್ ಮಾಡ್ತಾ ಇದೀನಿ ಅಂದೆ. ಹ್ಮ್ ಅವ್ನ್ಗೆ ಅಣ್ಣ ಅಂತಾನೆ ಕರ್ದಿತ್ತು. ಅಣ್ಣ ಟೈರ್ ಚೇಂಜ್ ಮಾಡ್ತಾ ಇದೀನಿ ಅಂತ ಹೇಳ್ದೆ. ಓಕೆ. ಇವತ್ತು ಫೋನ್ ಮಾಡಿ ನಾನು ಅವ್ನಿಗೆ ಇವತ್ತು ಹೇಳ್ದೆ. ಇವತ್ತು ಎಷ್ಟು ತಾರೀಕು? 23 ಸಾರಿ ಇವತ್ತು. ಹ್ಮ್ ಅವ್ನಿಗೆ ಹೇಳ್ದೆ, ಇನ್ಮೇಲೆ ತಮ್ಮ ಅಂತಾನೆ ಸಂತು ನೀನ್ ಕರೆಯೋದು, ಅಣ್ಣ ಅಂತ ಕರೆಯಲ್ಲ ಅಂತ ಹೇಳಿ. ಹ್ಮ್ 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 ತಮ್ಮ ಅಂತಾನೆ ಕರಿತೀನಿ ಡೈವರ್ಸ್ ಆಗೋವರ್ಗು ನಿನ್ಗೆ. ಹ್ಮ್ ನನ್ನ ಹೆಂಡತಿಗೆ ಡೈವರ್ಸ್ ಆಗೋವರ್ಗು ನಿನ್ನ ತಮ್ಮ ಅಂತಾನೆ ಕರಿತೀನಿ ಅಂತ ಹೇಳಿ. ಹ್ಮ್ 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 ಅಣ್ಣ ಅಂತ ಕರೆಯಲ್ಲ ಕಣ ಅಂತ ಹೇಳ್ಬಿಡಿ. ಅಂದ್ರೆ ಏಜ್ ಅಲ್ಲಿ ನಿಮ್ಗಿಂತ ಚಿಕ್ಕವರು ಅಂತನಾ ಅಥವಾ ಈ ತರ ಆಗಿದೆ ಅವ್ನ ಅಂತ? ಏಜ್ ಅಲ್ಲಿ ದೊಡ್ಡವನೇ ಆಗಿರ್ಬೋದು. ಹಾ. ಅರ್ಥ ಆಯ್ತು. ನಿನ್ ತಮ್ಮ ಅಂತಾನೆ ಅವ್ನ ಡೈವರ್ಸ್ ಆಗೋವರ್ಗು ತಮ್ಮನೇ ಅಂತ ಕರಿತೀನಿ ಅವ್ನು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ.